ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಸೀರೀಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇವತ್ತು ನಾವು ಆಪರೇಟರ್ಸ್ ಅಂದ್ರೆ ಏನು, ಆಪರೇಟರ್ಸ್ ಅಲ್ಲಿ ಎಷ್ಟು ಟೈಪ್ಸ್, ಮತ್ತೆ ಒಂದಿಷ್ಟು ಸ್ವಲ್ಪ ಆಪರೇಟರ್ಸ್ ಬಗ್ಗೆ ನೋಡ್ಕೊಂತ ಹೋಗೋಣ. ಓಕೆ, ಲೆಟ್ಸ್ ಬಿಗಿನ್ ದ ಸೆಷನ್. ಆಪರೇಟರ್ಸ್ ಇನ್ ಸಿ ಆರ್ ಸ್ಪೆಷಲ್ ಸಿಂಬಲ್ಸ್ ದಟ್ ಪರ್ಫಾರ್ಮ್ ಸ್ಪೆಸಿಫಿಕ್ ಆಪರೇಷನ್ಸ್ ಆನ್ ಆಪರೆಂಟ್ಸ್. ಅಂದ್ರೆ ಒಂದಿಷ್ಟು ಸ್ಪೆಸಿಫಿಕ್ ಏನು ಆಪರೇಷನ್ಸ್ ಇರ್ತಾವಲ್ಲ, ಅವನ್ನೇ ವರ್ಕ್ ಮಾಡೋಕೆ ಅಥವಾ ಟಾಸ್ಕ್ ನ ಕಂಪ್ಲೀಟ್ ಮಾಡೋಕೆ ಇವನ್ ಬಳಸ್ತಾ ಹೋಗ್ತೀವಿ ಆಪರೇಟರ್ಸ್ ನ. ದೇ ಆರ್ ಎಸೆನ್ಷಿಯಲಿ ಫಾರ್ ಮ್ಯಾನಿಪುಲೇಟಿಂಗ್ ಡಾಟಾ ಅಂಡ್ ಪರ್ಫಾರ್ಮಿಂಗ್ ಕ್ಯಾಲ್ಕುಲೇಷನ್ ವಿತ್ ಇನ್ ದ ಸಿ ಪ್ರೋಗ್ರಾಮ್ಸ್. ಅಂದ್ರೆ ಸಿ ಪ್ರೋಗ್ರಾಮ್ ಅಲ್ಲಿ ಬರೋ ಕ್ಯಾಲ್ಕುಲೇಷನ್ಸ್ ಅಥವಾ ಮಲ್ಟಿಪ್ಲಿಕೇಶನ್, ಮ್ಯಾನಿಪುಲೇಟಿಂಗ್, ಈ ತರ ಪರ್ಫಾರ್ಮೆನ್ಸ್ ನ ವರ್ಕ್ ಮಾಡ್ತಾ ಹೋಗ್ತೀವಿ. Types of operators in C. C language provides a wide range of operators that can be classified into 6 types based on their functionality. ಅಂದ್ರೆ ಈ ಸಿ ಪ್ರೋಗ್ರಾಮಿಂಗ್ ಒಳಗೆ ಆಪರೇಟರ್ಸ್ ನ 6 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಅರ್ಥಮೆಟಿಕ್ ಆಪರೇಟರ್ಸ್, ರಿಲೇಷನಲ್ ಆಪರೇಟರ್ಸ್, ಲಾಜಿಕಲ್ ಆಪರೇಟರ್ಸ್, ಮತ್ತೆ ಬಿಟ್ ವೈಸ್ ಆಪರೇಟರ್ಸ್, ಅಸೈನ್ಮೆಂಟ್ ಆಪರೇಟರ್ಸ್, ಮತ್ತೆ ಅದರ್ ಆಪರೇಟರ್ಸ್. ಈಗ ಈ ಸೆಷನ್ ನಲ್ಲಿ ನಾವು ಅರ್ಥಮೆಟಿಕ್ ಮತ್ತೆ ರಿಲೇಷನಲ್ ಮತ್ತೆ ಲಾಜಿಕಲ್ ಆಪರೇಟರ್ಸ್ ಬಗ್ಗೆ ತಿಳಿಯೋಣ. ಫಸ್ಟ್ ಅರ್ಥಮೆಟಿಕ್ ಆಪರೇಟರ್ಸ್. ಫಸ್ಟ್ ಅಡಿಷನ್ as two operands together. ಫಾರ್ ಎಕ್ಸಾಂಪಲ್, ಅಂದ್ರೆ ಈಗ ಅಡಿಷನ್ ಆಪರೇಟರ್ ನ ಈಗ 2 ನಂಬರ್ ಇರ್ತಲ್ಲ, ಅದನ್ನ ಅಡಿಷನ್ ಮಾಡೋಕೆ ಬಳಸ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಈಗ ಸಬ್ಸ್ಟ್ರಾಕ್ಷನ್, ಮತ್ತೆ ಈಗ ಮೈನಸ್ ಏನ್ ಸಿಂಬಲ್ ಇರ್ತವಲ್ಲ, ಅದು ಅರ್ಥಮೆಟಿಕ್ ಆಪರೇಟರ್. ಅದು ಒಂದು ಅರ್ಥಮೆಟಿಕ್ ಆಪರೇಟರ್ ಆಗಿರೋದ್ರಿಂದ ಈ 2 ನಂಬರ್ ನ ಮೈನಸ್ ಮಾಡುತ್ತೆ. ಮತ್ತೆ ಮಲ್ಟಿಪ್ಲಿಕೇಶನ್ ಅದು ಒಂದು ಅರ್ಥಮೆಟಿಕ್ ಆಪರೇಟರ್. ಏನ್ ಮಾಡುತ್ತೆ, 2 ನಂಬರ್ ನ ಮಲ್ಟಿಪ್ಲೈ ಮಾಡಿ ಪ್ರಾಡಕ್ಟ್ ನ ಕೊಡುತ್ತೆ. ಮತ್ತೆ ನೆಕ್ಸ್ಟ್ ಇದು ಡಿವೈಡರ್ ಬರುತ್ತೆ, ಅದನ್ನು ಒಂದು ಅರ್ಥಮೆಟಿಕ್ ಆಪರೇಟರ್ ಆಗುತ್ತೆ. ನೆಕ್ಸ್ಟ್ ಲಾಜಿಕಲ್ ಆಪರೇಟರ್ಸ್. ಲಾಜಿಕಲ್ ಅಂದ್ರೆ ಈಗ ಏನು ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಬಳಸ್ತಾ ಹೋಗ್ತಾ ಈಗ ವರ್ಕ್ ಮಾಡ್ತಿರ್ತಿರಲ್ವಾ, ಅವಾಗ ಯೂಸ್ ಆಗ್ತವೆ ಇವು ಲಾಜಿಕಲ್. ಅಂಡ್ ಆಪರೇಟರ್, ಇದು ಲಾಸ್ಟ್ ವಿಡಿಯೋದಲ್ಲಿ ಯೂಸ್ ಮಾಡಿದ್ವಲ್ವಾ, ಅಂಡ್ ಆಪರೇಟರ್, ಅದು ಈ ತರ ಬರುತ್ತೆ. ಲಾಜಿಕಲ್ ಆಪರೇಟರ್ ಏನ್ ಕೆಲಸ ಅಂದ್ರೆ, ಈಗ ಏನ್ ಕಂಡೀಷನ್ ಕೊಟ್ಟಿರ್ತೀವಲ್ವಾ, ಈಗ 2 ಟ್ರೂ ಇದ್ರೆ ಮಾತ್ರ ಆ ಕಂಡೀಷನ್ ವರ್ಕ್ ಆಗ್ತಾ ಹೋಗುತ್ತೆ. ಏನು 2 is greater than 1 ಅಂತ ಹೇಳ್ತೀವಿ, ಮತ್ತೆ 4 is greater than 2 ಅಂತ ಹೇಳ್ತೀವಿ. 2 ಕಂಡೀಷನ್ ಟ್ರೂ ಇದೆ, ಹಾಗಾದ್ರೆ ಮಾತ್ರ ಆ ಕಂಡೀಷನ್ ವರ್ಕ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಆರ್ ಆಪರೇಟರ್. ಆರ್ ಆಪರೇಟರ್ ಅಂದ್ರೆ 2 ಕಂಡೀಷನ್ ಅಲ್ಲಿ ಒಂದು ಕರೆಕ್ಟ್ ಇದ್ರೆ ಸಾಕು, ಒಂದು ಕರೆಕ್ಟ್ ಇದ್ರೆ ಅದು ವರ್ಕ್ ಆಗ್ತಾ ಹೋಗುತ್ತೆ. ಮತ್ತೆ ನಾಟ್ ಆಪರೇಟರ್, ಈಗೇನ್ ಕಂಡೀಷನ್ ಕೊಟ್ಟಿರ್ತೀವಲ್ವಾ, ಈಗ 1 ನಾಟ್ ಈಕ್ವಲ್ ಟು 2 ಅದು ಟ್ರೂ ಆಗಿರುತ್ತಲ್ವಾ, ಅವಾಗ ಆ ಕಂಡೀಷನ್ ವರ್ಕ್ ಮಾಡು, ಏನು ಆ ಪ್ರೋಗ್ರಾಮ್ ನ ರನ್ ಮಾಡು ಅಂತ ಹೇಳ್ತಾ ಬರ್ಬೋದು. ಆ ಪರ್ಪಸ್ಗೋಸ್ಕರ ಈ ತರ ಯೂಸ್ ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ರಿಲೇಷನಲ್ ಆಪರೇಟರ್ಸ್ ಒಳಗೆ ಈಗ ಇವು ಸಿಂಬಲ್ಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಲೆಸ್ ದೆನ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಈಗ 5 less than 10 ಅಂದ್ರೆ ಈಗ ಅದು ಟ್ರೂ ಇದೆ, ಅವಾಗ ಆ ಆಪರೇಟರ್ ನ ಯೂಸ್ ಮಾಡ್ತಾ ಬರ್ತೀವಿ. ಈಗ ನಾವೇನ್ ಕಂಡೀಷನ್ ಬರಿಬೇಕಾಗುತ್ತೆ, ಈಗ ಒಂದು 10 ಪ್ರಿಂಟ್ ಮಾಡ್ಬೇಕಂದ್ರೆ ಲೆಸ್ ದೆನ್ 11 ಅಂತ ಕೊಡ್ತೀವಲ್ಲ, ಆ ಟೈಮಲ್ಲಿ ಈ ಲೆಸ್ ದೆನ್ ಸಿಂಬಲ್ ಯೂಸ್ ಆಗ್ತಾ ಹೋಗುತ್ತೆ. ಮತ್ತೆ ಗ್ರೇಟರ್ ದೆನ್, ಈಗ 1ರಿಂದ ನಮಗೆ 10 ಬೇಕು, ಅವಾಗ ಗ್ರೇಟರ್ ದೆನ್ 0 ಅಂತ ಕೊಡ್ಬೋದು, ಅವಾಗ ಆಪರೇಟರ್ ನ ಯೂಸ್ ಮಾಡ್ತಾ ಬರ್ತೀವಿ. ಮತ್ತೆ ನೆಕ್ಸ್ಟ್ ಲೆಸ್ ದೆನ್ ಆರ್ ಈಕ್ವಲ್ ಟು, ಅಂದ್ರೆ ಏನ್ ಹೇಳ್ಬೋದು ಅಂದ್ರೆ 1ರಿಂದ 10 ನಂಬರ್ ತನ ಪ್ರಿಂಟ್ ಮಾಡ್ಬೇಕು, ಅವಾಗ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಂತ ಕೊಡ್ಬೋದು. ಯಾಕಂದ್ರೆ ಈಕ್ವಲ್ ಟು ಕೊಟ್ರೆ 10 ನಂಬರ್ ಪ್ರಿಂಟ್ ಆಗುತ್ತೆ. ಈಗ ಗ್ರೇಟರ್ ದೆನ್ ಅಷ್ಟೇ ಕೊಟ್ರೆ, ಲೆಸ್ ದೆನ್ ಅಷ್ಟೇ ಕೊಟ್ರೆ 9 ವರೆಗೂ ಪ್ರಿಂಟ್ ಆಗುತ್ತೆ, ಲೆಸ್ ದೆನ್ 10 ಅಂತ ಕೊಟ್ರೆ. ಈಗ ಅದೇ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಂತ ಕೊಟ್ರೆ 10 ವರೆಗೂ ಪ್ರಿಂಟ್ ಆಗುತ್ತೆ. ಮತ್ತೆ ಗ್ರೇಟರ್ ದೆನ್ ಈಕ್ವಲ್ ಟು, ಈಗ 1ರಿಂದ ಬೇಕು 10 ವರೆಗೂ ಅಂತ ಹೇಳಿದಾಗ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂತ ಕೊಡ್ಬೋದು. ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಈಗ ಗ್ರೇಟರ್ ದೆನ್ ಅಂತ 1 ಅಂತ ಕೊಟ್ರೆ 2 ಇಂದ ಸ್ಟಾರ್ಟ್ ಆಗುತ್ತೆ, ಅಥವಾ ಅದ್ರ ಬದಲಿ ಗ್ರೇಟರ್ ದೆನ್ ಈಕ್ವಲ್ ಟು ಅಂತ ಕೊಟ್ರೆ 0 ಇಂದ ಸ್ಟಾರ್ಟ್ ಆಗಲ್ಲ, ಅವಾಗ 1ರಿಂದಾನೇ ಸ್ಟಾರ್ಟ್ ಆಗುತ್ತೆ. ಈಕ್ವಲ್ಸ್ ಟು ಅಂದ್ರೆ ಈ ಆಪರೇಟರ್ ನ 2 ವ್ಯಾಲ್ಯೂ ಕರೆಕ್ಟ್ ಅದೇ ಇದೋ ಇಲ್ವೋ ಅಂತ ಚೆಕ್ ಮಾಡೋಕೆ ಈ ಈಕ್ವಲ್ಸ್ ಟು ನ ಯೂಸ್ ಮಾಡ್ತಾ ಹೋಗ್ತೀವಿ. ನಾಟ್ ಈಕ್ವಲ್ ಟು ಅಂದ್ರೆ ಈಗ 5 is ನಾಟ್ ಈಕ್ವಲ್ ಟು 10 ಅಂತ ಹೇಳ್ತೀವಲ್ಲ, ಆ ಕಂಡೀಷನ್ ವರ್ಕ್ ಮಾಡೋಕೆ ಈ ಆಪರೇಟರ್ ರಿಲೇಷನಲ್ ಆಪರೇಟರ್ ನ ಯೂಸ್ ಮಾಡ್ತಾ ಹೋಗ್ತೀವಿ.
ಇವನ್ನೆಲ್ಲ ಪ್ರೋಗ್ರಾಮ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ನೋಡೋಣ. ಅರ್ಥಮೆಟಿಕ್ ಆಪರೇಟರ್ಸ್ಗೆ ಒಂದು ಎಕ್ಸಾಂಪಲ್ ನೋಡಿದ್ರೆ, ಒಂದು ಎಕ್ಸಾಂಪಲ್ ಬರ್ದಿಟ್ಟಿದ್ದೀನಿ. ಫಸ್ಟ್ 2 ನಂಬರ್ ಡಿಕ್ಲೇರ್ ಮಾಡೋಣ. 2 ನಂಬರ್ ಡಿಕ್ಲೇರ್ ಮಾಡ್ಕೊಂಡಿದೀವಿ, 10 ಮತ್ತೆ 5 ಅಂತ. ಈಗ ಆಪರೇಟರ್ಸ್ ಯೂಸ್ ಮಾಡ್ತಾ ಹೋಗ್ತೀವಿ. ಪ್ಲಸ್, ಇಲ್ಲಿ ಮೈನಸ್, ಇಲ್ಲಿ ಮಲ್ಟಿಪ್ಲಿಕೇಶನ್ ಆಪರೇಟರ್, ಮತ್ತೆ ಇಲ್ಲಿ ಡಿವೈಡರ್ ಆಪರೇಟರ್, ಮತ್ತೆ ಇಲ್ಲಿ ಇದು ಮೈನಸ್ ಅಲ್ಲ, ರಿಮೈಂಡರ್ ಆಪರೇಟರ್. ಇದು ರಿಮೈಂಡರ್ ಚೆಕ್ ಮಾಡೋಕೆ ಈ ಆಪರೇಟರ್ ಯೂಸ್ ಮಾಡ್ತೀವಿ. ಇದೊಂದು ಅರ್ಥಮೆಟಿಕ್ ಆಪರೇಟರ್. ಎಲ್ಲ ರನ್ ಇದು ಬರ್ದಿಟ್ಟಿದ್ದೀನಿ. ಈಗ ರನ್ ಮಾಡಿ ನೋಡಿ. ಫಸ್ಟ್ ಇದು ಅರ್ಥಮೆಟಿಕ್ ಆಪರೇಟರ್ ಪ್ಲಸ್ ಯೂಸ್ ಮಾಡ್ಕೊಂಡು 10 + 5 15 ಆಗಿದೆ. ಡಿಫರೆನ್ಸ್ 5 ಇದೆ. ಪ್ರಾಡಕ್ಟ್ 50 ಬಂದಿದೆ. 10 × 5 50. ಮತ್ತೆ ಕ್ವಶನ್ ಈಸ್ 2, ರಿಮೈಂಡರ್ ಇಸ್ 0. ಈ ತರ ವರ್ಕ್ ಆಗ್ತಾ ಹೋಗುತ್ತೆ ಅರ್ಥಮೆಟಿಕ್ ಆಪರೇಟರ್ ಯೂಸ್ ಮಾಡ್ಕೊಂಡ್ರೆ. ಲಾಜಿಕಲ್ ಆಪರೇಟರ್ಗೆ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಒಂದು ಎಕ್ಸಾಂಪಲ್ ಬರ್ದಿಟ್ಟಿದ್ದೀನಿ. ಏನು, ಏಜ್ 15 ಇದೆ ಅಂದ್ರೆ 15. ಈಗ ಸ್ಟೂಡೆಂಟ್ ಟ್ರೂ, ಇಲ್ಲಿ ಕಂಡೀಷನ್ ಹಾಕ್ತೀವಿ. ಏನು, ಇಫ್ ಏಜ್ ಇಸ್ ಗ್ರೇಟರ್ ದನ್ 18 ಅಂದ್ರೆ ಒಬ್ಬ ಹುಡುಗನ ಏಜ್ 18 ಗಿಂತ ಜಾಸ್ತಿ ಇದ್ರೆ ಅಂಡ್ ಲಾಜಿಕಲ್ ಆಪರೇಟರ್ ಯೂಸ್ ಮಾಡ್ತೀವಿ. ಈ ಸ್ಟೂಡೆಂಟ್ ಟ್ರೂ ಐತೆ ಇಲ್ಲೋ ಅಂತ. ಇವೆರಡು ಕಂಡೀಷನ್ ಟ್ರೂ ಆದ್ರೆ ಮಾತ್ರ ಈ ಏನು ಕೋಡ್ ಬರ್ದಿದೀವಿ ಬ್ಲಾಕ್ ಆಫ್ ಕೋಡ್, ಇದು ವರ್ಕ್ ಆಗುತ್ತೆ. ಇಲ್ಲಾಂದ್ರೆ ಇದು ವರ್ಕ್ ಆಗುತ್ತೆ. ಈಗ ನೋಡೋಣ ಯಾವ್ದು ರನ್ ಮಾಡಿ ನೋಡೋಣ ಯಾವ್ದು ವರ್ಕ್ ಆಗುತ್ತೆ ಅಂತ. ಸ್ಟೂಡೆಂಟ್ ಈಸ್ ನಾಟ್ ಎಲಿಜಿಬಲ್ ಟು ವೋಟ್ ಅಂದ್ರೆ ಈಗ ಇಲ್ಲಿ 15 ಕೊಟ್ಟಿದೀವಲ್ವಾ, ಹಾಗಾಗಿ ನಾಟ್ ಎಲಿಜಿಬಲ್ ಟು ವೋಟ್. ಇಲ್ಲಿ 25 ಕೊಟ್ಟಿದ್ದೀವಿ. ಸ್ಟೂಡೆಂಟ್ ಈಸ್ ಎಲಿಜಿಬಲ್ ಟು ವೋಟ್ ನೋಡಿದ್ರಲ್ವಾ, ಈ ತರ ವರ್ಕ್ ಆಗುತ್ತೆ ಇದು ಲಾಜಿಕಲ್ ಆಪರೇಟರ್. ಇವೆರಡು ಟ್ರೂ ಇದ್ರೆ ಮಾತ್ರ ಅದು ಆಗುತ್ತೆ. ಇಲ್ಲಿ 6 ಕೊಟ್ಟು ನೋಡೋಣ. ಇದು ಕೋಡ್ ತಪ್ಪಾಗ್ಬೋದು, ಆದ್ರೂ ಕೊಟ್ಟು ನೋಡೋಣ. ಎಲಿಜಿಬಲ್ ಟು ವೋಟ್, ಇಲ್ಲಿ 50 ಕೊಟ್ಟು 14 ನೋಡಿದ್ರಲ್ಲ, ಈ ತರ ವರ್ಕ್ ಆಗುತ್ತೆ. ಅಂದ್ರೆ ನೀವೇನು ಕೋಡ್ ಬರ್ತಾ ಹೋಗ್ತೀರಿ ಅದ್ರಗಿಂತ ಮುಂಚೆನೆ ನೀವು ಯೋಚನೆ ಮಾಡಿರ್ಬೇಕು ಯಾವ ಆಪರೇಟರ್ ಯೂಸ್ ಮಾಡಬೇಕು, ಏನ್ 2 ಕಂಡೀಷನ್ ಟ್ರೂ ಆಗಿರ್ಬೇಕು ಅಥವಾ ಒಂದೇ ಟ್ರೂ ಆಗಿದ್ರೆ ಸಾಕು ಅಂತ ಕಂಡೀಷನ್ ಯೂಸ್ ಮಾಡಿ ಕೋಡ್ ಬರ್ತಾ ಹೋಗಿ. ಇದು ತೆಗೋಣ. ಈಗ ರಿಲೇಷನಲ್ ಆಪರೇಟರ್ಗೆ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಒಂದು ಕೋಡ್ ಬರ್ದಿಟ್ಟಿದೆ. ಫಸ್ಟ್ 2 ನಂಬರ್ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಆ ನಂಬರ್ಗೆ ರಿಲೇಷನಲ್ ಆಪರೇಟರ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಈಗ ಫಸ್ಟ್ ಕಂಡೀಷನ್ ಏನಂದ್ರೆ ನಂಬರ್ 1 ಗ್ರೇಟರ್ ದೆನ್ ನಂಬರ್ 2 ಅಂದ್ರೆ ನಂಬರ್ 1 ಏನಿದೆ 10 ಅದು ನಂಬರ್ 2 ಗಿನ ಗ್ರೇಟರ್ ದೆನ್ ಇದೆ. ಇದು ರಿಲೇಷನಲ್ ಆಪರೇಟರ್. ಮತ್ತೆ ಇಲ್ಲಿ ಲೆಸ್ ದೆನ್ ಯೂಸ್ ಮಾಡ್ತಾ ಇದೀವಿ. ಈ ತರನೇ ಯೂಸ್ ಮಾಡ್ತಾ ಹೋಗ್ಬೋದು. ಇದನ್ನ ರನ್ ಮಾಡೋಣ. 10 is greater than 5. ಈಗ ನಂಬರ್ ಚೇಂಜ್ ಮಾಡೋಣ. ಇಲ್ಲಿ 1 ಕೊಡ್ತೀನಿ, ಇಲ್ಲಿ 5 ಹಂಗೆ. ಈಗ ರನ್ ಮಾಡೋಣ. 1 is less than 5. ಇಲ್ಲಿ 5 ಕೊಡ್ತೀನಿ. 5 is equal to 5. ಅಂದ್ರೆ ಯಾವ ತರ ಇವು ರಿಲೇಷನಲ್ ಆಪರೇಟರ್ ವರ್ಕ್ ಆಗುತ್ತೆ ಅಂತಂದು ಹೇಳಕ್ಕೆ ಈ ಆಪರೇಟರ್ನ ಈ ಕೋಡನ್ನ ಸಿಂಪಲ್ ಕೋಡನ್ನ ನೋಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.